ನಾನು ವರದಿಯನ್ನು ತಗೊತಾ ಇದ್ದೀನಿ, ಡೀಟೇಲ್ ವರದಿಯನ್ನು ನಾನು ಪಡಿತಾ ಇದ್ದೀನಿ. ಅದನ್ನು ಪಡೆದಾದ್ಮೇಲೆ ನಮ್ಮ ಪಕ್ಷ ಕೂಡ ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ದಲ್ಲ, ಕರ್ನಾಟಕದಲ್ಲಿ ಇದೊಂದು ನೀವು ಒಂದು ಭದ್ರಾವತಿ ಘಟನೆಯನ್ನು ಒಂದು ಹೇಳ್ತಾ ಇದ್ದಾರೆ, ಕರ್ನಾಟಕದ ಎಲ್ಲ ಕಡೆನೂ ಅದೇ ನಡೀತಾ ಇರೋದು. ಮಂಡ್ಯದಲ್ಲೂ ಅದೇ ನಡೀತಾ ಇರೋದು, ಬೀದರಲ್ಲೂ ಅದೇ ನಡೀತಾ ಇರೋದು, ಗುಲ್ಬರ್ಗಾದಲ್ಲೂ ಅದೇ, ಯಾದಗಿರಿಯಲ್ಲೂ ಅದೇ ಮರಳು ಮಾಫಿಯಾನೇ ನಡೀತಾ ಇರೋದು. ಅದರಿಂದ ಯಾರಿದ್ದಾರೆ? ಯಾರಲ್ಲಿ ಮುಚ್ಚುಮರೆ ಏನಿದೆ? ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತ ಭಯದಿಂದ ಯಾರು ಹೇಳ್ತಾ ಇಲ್ಲ. ಮತ್ತೆ ಅವ್ರಿಗೂ ಏನು, MLA ಗಳಿಗೂ ಪಾಪ ಅವ್ರ ಸ್ಥಿತಿನೂ ಶೋಚನೀಯ ಸ್ಥಿತಿ ಆಗಿದೆ. ಅವ್ರದ್ದು ಅಭಿವೃದ್ಧಿ ಕಾರ್ಯ ಇಲ್ಲಲ್ಲ, ಏನು ಅಭಿವೃದ್ಧಿ ಕಾರ್ಯ ಇಲ್ಲ, ಬುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಅವರು ಬೇಸತ್ತ ಹುಟ್ಟಿದ್ದಾರೆ, ಅವರನ್ನು ಬೇಸತ್ತ ಹುಟ್ಟಿದ್ದಾರೆ. ಅದರಿಂದ ಬೇರೆ ದಾರಿ ಇಲ್ಲದೆ ಅವರು ಈ ಟ್ರಾನ್ಸ್ಫರು ಮತ್ತು ಮಾಫಿಯಾ, ಇದು ಮರಳು ಮಾಫಿಯಾದಲ್ಲಿ ಭಾಗಿಯಾಗಿದ್ದಾರೆ. ಏನಪ್ಪ ಅಷ್ಟೇನಾ? ಬೇಕಾ? ಅವರೇ ಮಾತಾಡ್ತಾರೆ, ಇಬ್ರು ಮಾತಾಡ್ತಾರೆ. ಈಗ ಪಕ್ಷದಲ್ಲಿ ನಿಮ್ಮ ಮೇಲೆ ಯಾವ ರೀತಿ ಹಿರಿಯ ನಾಯಕರು, ನೀವು ಪ್ರತಿಪಕ್ಷ ನಾಯಕ ಸ್ಥಾನದಲ್ಲಿ ಯಾವ್ದ್ರದ್ದು ಬಂದಿಲ್ಲ ಬಿಡೋದು, ಮಧ್ಯಸ್ಥಿಕೆ ವಹಿಸಿ ಮಾತಾಡ್ಬೇಕು ಅನ್ನುವಂತ ಆಗ್ರಹ ನಿಮ್ಮ ಶಾಸಕರೇ ಮಾಡ್ತಾ ಇದ್ದಾರೆ. ರಿಯಾಕ್ಷನ್ ಈ ಹೇಳು ಅಂದ್ರೆ ಮಾತಾಡ್ತೀರಪ್ಪ ಅಷ್ಟೇ, ಸುಮ್ಮನೆ ನಿಮ್ಮ ಮೇಲೆ ಗೌರವದಿಂದಲೇ ಹೇಳ್ತಾರೆ. ಅಶೋಕ್ ಅವರು ಹಿರಿಯ ನಾಯಕರು, ಅಶೋಕ್ ಅವರು ಮಾತಾಡಿದ್ರೆ ಎಂತ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ, ಈ ಸಮಸ್ಯೆ ಯಾಕೆ ಬಗೆಹರಿಸ್ತಾ ಇಲ್ಲ ಅಂತ ಅವರು. ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಅವ್ರನ್ನೆಲ್ಲ ನಾನು ಭೇಟಿಯಾಗಿ ಮಾತಾಡಿದ್ದೀನಿ. ಆ ಸಂದರ್ಭದಲ್ಲಿ ಅವರು ಯಾವುದೇ ರೀತಿ ಹೇಳಿಕೆಯನ್ನು ಕೊಡಬಾರ್ದು, ನಾವು ಇದನ್ನು ತೀರ್ಮಾನ ಮಾಡ್ತೀರಿ ಅಂತೇಳಿ ನನಗೆ ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಾನು ಕೇಂದ್ರದ ನಾಯಕರಿಗೆ ನಮ್ಮ ಗೌರವ ಕೊಡಬೇಕಾಗಿರೋದು ನನ್ನ ಕರ್ತವ್ಯ, ಪಾರ್ಟಿಯ ಕಾರ್ಯಕರ್ತನಾಗಿ. ಆ ದೃಷ್ಟಿಯಿಂದ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ಕೇಂದ್ರದ ನಾಯಕರು ಹೇಳಿದ್ರೆ ನಾನು ಮಾತಾಡ್ತೀನಿ. ಈಗಾಗಲೇ ಅದು ದೆಹಲಿಯ ಮಟ್ಟ ಮುಟ್ಟುಬಿಟ್ಟಿರೋದ್ರಿಂದ ರಾಜ್ಯದಲ್ಲಿ ಏನೋ ಅದಕ್ಕೆ ತೀರ್ಮಾನ ಆಗುವಂಥ ಲಕ್ಷಣಗಳು ಏನು ಇಲ್ಲ. ಏನಿದ್ರು ಕೇಂದ್ರದಲ್ಲೇ ಅದು ತೀರ್ಮಾನ ಆಗಬೇಕು. ಈಗ ಯತ್ನಾಳ್ ಅವ್ರಿಗೂ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಮತ್ತು ಸೋಮಣ್ಣ ಅವರು ಕೂಡ ನೆನ್ನೆ ಅವರ ಪೂಜೆ, ಅವರ ಗೃಹ ಪ್ರವೇಶ ಇತ್ತು, ಮನೆ ಗೃಹ ಪ್ರವೇಶ. ಆ ಸಂದರ್ಭದಲ್ಲೂ ಕೂಡ ಹಲವಾರು ಲೋಕಸಭಾ ಸದಸ್ಯರೆಲ್ಲ ಒಟ್ಟಿಗೆ ಸೇರಿ ಮಾತಾಡಿದ್ದಾರೆ. ನಾನು ಕೂಡ ನೆನ್ನೆ ಸೋಮಣ್ಣ ಅವ್ರ ಜೊತೆ ಮಾತಾಡಿದ್ದೀನಿ, ಬಸವರಾಜ ಬೊಮ್ಮಾಯಿ ಅವ್ರ ಜೊತೆನೂ ಮಾತಾಡಿದ್ದೀನಿ. ನನಗನ್ಸುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಇದಕ್ಕೆಲ್ಲ ಒಂದು ಅಂತಿಮ ತೆರೆ ಬೀಳ್ತತೆ. ಈಗಾಗಲೇ ಶುರು ಮಾಡಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಮಾತುಕತೆ ನಡೆಸ್ತಾ ಇದ್ದಾರೆ. ನನಗಿರುವಂಥ ಮಾಹಿತಿ ಪ್ರಕಾರ ಇದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಮತ್ತು ಸುಖಾಂತಿ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.